ತಪೋವನಕ್ಕೆ ಅನೇಕ ಜನ ಹೋದ್ರಂತೆ. ಹೋದಾಗ ತಪೋವನಕ್ಕೆ ಹೋದ್ರೆ ದಾರಿ ಗೊತ್ತಾಗ್ತಿರ್ಲಿಲ್ಲ ಬಿಡಿ. ಅವ್ರು ಯಾರಾದ್ರೂ ಒಬ್ರು ಕರ್ಕೊಂಡೇ ಬರ್ಬೇಕು ನಮ್ಮ ತಪೋವನಕ್ಕೆ. ಇಲ್ಲಿದ್ರೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಒಂದು ಮಗು ತಪೋವನದಲ್ಲಿ ಸೇರ್ಕೊಂತ ಇವರೆಲ್ಲ ಮಾತಾಡ್ಕೊಂಡು ಅವ್ರು ಎತ್ಕೊಂಡಿದ್ದಾರೆ ಅಂತ ಇವ್ರು ಎತ್ಕೊಂಡಿದ್ದಾರೆ ಅಂತ ಅವರು ಎಲ್ಲ ಬಂದ್ಬಿಟ್ರು. ಕತ್ಲಾಗೋಯ್ತು. ಅಯ್ಯೋ ಮಗು ಎಲ್ಲಿ ನೋಡ್ತಾ ಇದ್ದಾರೆ. ಸೋದೆ ಒಳಗೆ ನಡೆದಂತ ಇತಿಹಾಸ ಇದು. ಆಗ ಸ್ವಾಮಿ ತಪೋವನದಲ್ಲಿ ಬಿಟ್ಟು ಬಂದ್ಬಿಟ್ಟಿದೀವಿ ಮಗುನ ಅಂದರು. ಪಾಪ ಎಷ್ಟೇ ಆಗ್ಲಿ ಆತಂಕ ಇರ್ತದೆ. ಇಷ್ಟೊತ್ತಿನಲ್ಲಿ ಯಾರು ಹೋಗಲ್ಲ ಅಂತ ಯಾರು ಹೋಗ್ಲಿಲ್ಲ. ರಾತ್ರಿ ಇಡೀ ತಂದೆ ತಾಯಿಗಳಂತೂ ನಿರ್ವಾಕಿಲ್ಲ, ಮಗುನ್ ಕಳ್ಕೊಂಡಿದ್ದಾರೆ. ಆದ್ರಿಂದ ಜಪ ಮಾಡ್ತಾ ಅವರು ರಾಜರ ನಮಸ್ಕಾರ ಹಾಕ್ತಾ ಏನೋ ಕೂತ್ರೆ, ಸ್ವಾಮಿಗಳು ರಾತ್ರಿ ಇಡೀ ಎದ್ದಿದ್ದು ಜಪ ಮಾಡಿದ್ದಾರೆ ಮಗುನ್ ರಕ್ಷಣೆ ಮಾಡುವಂತ. ಬೆಳಗಿನ ಜಾವ 5:30 ಗಂಟೆಗೆ ಯಾರನ್ನ ಒಬ್ಬರನ್ನ ಕಳಿಸಿ ಅಲ್ಲಿ ಹೋದ್ರೆ ಇವರೆಲ್ಲ ಮಗು ಎಲ್ಲಿದೆ ಅಂದ್ರೆ ತಕ್ಷಣದಲ್ಲ ಮಗು ಹೇಳ್ತಂತೆ ಚೆನ್ನಾಗಿ ನಗ್ತಾ ಆಟ ಆಡ್ತಾ ಇದೆ. ಏನಂದ್ರೆ ಇಷ್ಟಂತಂಕ ತಾತ ಒಬ್ಬರು ನನ್ನ ಎತ್ಕೊಂಡಿದ್ರು, ರಾತ್ರಿ ಮೊಸರನ್ನ ಕೊಟ್ಟರು, ತಿಂದೆ, ಮಲಗಿಸಿದ್ರೆ ನೀವು ಬಂದ್ರಿ ಅವ್ರು ಫೋಟೋ ಅಂತ ಹೇಳಿದ್ವಿ. ಇವರು ಜಪ ಮಾಡಿದ ಫಲ ಅಲ್ಲಿ ಸಿಕ್ಕಿತ್ತು. ಯಾರಿಗೂ ಹೇಳ್ಬೇಡ್ರಿ, ನಮ್ದೇನಿಲ್ಲ, ರಾಜರು ಕಾಪಾಡಿದ್ದಾರೆ, ನಿಮ್ ಮಗು ಒಳ್ಳೆ ಉತ್ತಮವಾಗಿರತಕ್ಕಂಥ ರಾಜರ ಕೈಯಿಂದ ಊಟ ಮಾಡಿಸ್ಕೊಂಡಿದೆ ಅಂತಾಗ ಮಗುಗೆಲ್ಲ ನಮಸ್ಕಾರ ಮಾಡಿದ್ರು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.